ಮೆಟ್ಲೆಲ್ಲ ತಣ್ಣಗಿದ್ದಾವೆ. ಸಿಂಬಾ, ಓ ಸಿಂಬಾ, ಹ್ಞೂನಮ್ಮ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೋಗಿ ಹೋಗಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಯಪ್ಪ ಎಂಥ ಚಳಿ ಇದೆ ಗೊತ್ತಾ. ನಮ್ಮನೆಯವರಿಗೆ ನಾನಿವತ್ತು 5 ಗಂಟೆಗೆ ಹೇಳ್ತೀನಿ, ರೊಟ್ಟಿ ತಿಂಡಿ ಮಾಡಬೇಕಾ ಎಬ್ಸ್ರಿ ಅಂತ ಹೇಳಿದ್ದೆ. ಎಬ್ಸಿದ್ರಂತೆ. ನಾನು ಸುಮ್ಮನೆ ಮಕ್ಕಳ್ರಿ ಅಂದಂತೆ. ಆಮೇಲೆ ಅವ್ರು ಎದ್ದಿದ್ರಂತೆ ಬೇಗ. ನಂಗೆ ಅವ್ರು ಎದ್ದಿದ್ದು ಎಚ್ಚರ ಇಲ್ಲ ಇವತ್ತು. ಆಮೇಲೆ ಅವ್ರು ಹೋಗಿ ಪೇಪರ್ ಓದ್ಕೊಂಡು ಬಂದಿದ್ದಾರೆ. ಹಾಲು ಒಂದು ತೊಗೊಬಂದಿಲ್ಲ. ಬರಬೇಕಿದ್ರೆ ಹಾಲು ತರ್ರಿ ಅಂತ ಹೇಳಿದ್ರೆ ಅವರು ಹೊರಗಡೆ ತುಂಬ ಅಂದರೆ ತುಂಬ ಚಳಿ ಇದೆ ಅಂತ. ನನಗೆ ಈ ಲೆವೆಲಿಗೆ ಚಳಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಷ್ಟು ಚಳಿ ಇದೆ. ಅವ್ರು ಇವತ್ತು 4:45ಗೆ ಎದ್ದಿದ್ದಾರೆ. ಹೇಳ್ತೀನಿ ಯಾಕೆ ಅಂತ. ಇವತ್ತು ಚಿನ್ನಿ ಬರ್ತಾಯಿದ್ದಾಳೆ ಮೈಸೂರಿಂದ. ಹೋದ್ಸಲ ಬಂದಾಗ ಟ್ರೈನ್ ಮಿಸ್ ಆಗಿತ್ತಲ್ವಾ, ಅದಕ್ಕೇ ಚಿನ್ನಿ ಬೆಳಗ್ಗೆ ನನಗೆ ಎಚ್ಚರ ಮಾಡು 4:45ಗೆ ಅಂತ ಹೇಳಿದ್ಲು. ನಾನು 5 ಗಂಟೆಗೆ ಎಚ್ಚರ ಆದರೆ ಸಾಕಾ ಅಂದೆ. ಇಲ್ಲ 4:45ಗೆ ಅಂತ ಹೇಳಿದ್ಲು. ನಾನು ನಮ್ಮನೆಯವ್ರಿಗೆ ಅಂದೆ ಅಲಾರಾಮ್ ಇಡ್ರಿ, ನಂಗೆ ಎಚ್ಚರ ಆಗಲ್ಲ ಅಂತ ಅಂದೆ. ಆಮೇಲೆ ಇಲ್ಲ ನಂಗೆ ಎಚ್ಚರ ಆಗುತ್ತೆ, ನಾನು ಎಬ್ಬಿಸ್ತೀನಿ ಅಂದೆ. ಅವ್ರು ಅವಳನ್ನು ಫೋನ್ ಮಾಡಿ ಎಬ್ಸಿದಾರಂತೆ ಕೂಡ. ಅವಳು ಎದ್ದಿದ್ಲಂತೆ, ಫೋನ್ ಮಾಡಿದ್ರಂತೆ. ಎದ್ದಿದ್ದೀನಿ ಡ್ಯಾಡಿ ಅಂದ್ಲಂತೆ. ಆಮೇಲೆ ಇವ್ರು ಎದ್ದಿದ್ದಾರೆ. ಎದ್ದು ಇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನನ್ನು ಎಬ್ಸಿದ್ರಂತೆ. ನಾನು ಹಂಗೆ ಅನ್ನೋದಕ್ಕೂ ನನಗೆ ಚಳಿ ಅಂದ್ರೆ ಚಳಿ ಇತ್ತು. ನನಗೆ ರಾತ್ರಿ ನಿದ್ದೆನೇ ಬಂದಿಲ್ಲ. ನಾವು ಮಲಗಿದಾಗ 11:30 ಏನೋ ಆಗಿತ್ತು. ಮೊಬೈಲ್ ನೋಡ್ತಾ ಮಲಗಿದೆ. ಹಾಗಾಗಿ ನಂಗೆ ಎಚ್ಚರ ಆಗಿಲ್ಲ. ನಂಗೆ ಅವ್ರಿಗೆ ಏನು ಹೇಳಿದ್ದೀನಿ ಅನ್ನೋದು ನಂಗೆ ಎಚ್ಚರ ಇಲ್ಲ. ಆಮೇಲೆ 6 ಗಂಟೆಗೆ ಬಂದು 6 ಗಂಟೆಗಲ್ಲ 6 ಗಂಟೆಗೆ ಬಂದು 5 ಗಂಟೆಗೆ ಎಬ್ಸಿದ್ರೆ ನನಗೆ ಬೈದಿಯಾ ಅಂತ ಅಂದರು. ನಂಗೆ ಗೊತ್ತಿಲ್ಲ ಅಂದೆ ನಾನು. ಆಮೇಲೆ ಮತ್ತೆ ಚಿನ್ನಿಗೆ ಫೋನ್ ಮಾಡಿದ್ವಿ, ಟ್ರೈನಲ್ಲಿ ಇದ್ದೀನಿ ಅಂತ ಹೇಳಿದ್ಲು. ಟ್ರೈನಲ್ಲಿ ನೀನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದ್ಲು. ಹತ್ತಾ ಇದ್ಲೋ ಏನೋ ನನಗೂ ಗೊತ್ತಿಲ್ಲ. ಅದೇ ಆಮೇಲೆ 6:15ಗೇನೋ ಎದ್ದು ಬಂದೆ. ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ. ನಾನೇ ಇವತ್ತು ಕರೆಯೋಕ್ಕೆ ಹೋಗೋದೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇವರೇ ಹೋಗ್ತಾರಂತೆ. ತಿಂಡಿ ಬಂದು ರೊಟ್ಟಿ, ಅದೇ ಕುಕ್ಕರ್ಗೆ ಇಟ್ಟೆ. ಮುಖ ತೊಳ್ಕೊಬಂದು ಟೀ ಮಾಡಿ ಕೊಟ್ಟು ಇವರಿಗೆ ಕಸನೂ ಹೊಡ್ಕೊಂಡೆ. ನೀವು ಹೋದ್ರಿಗೆ ಕಸ ಹೊಡ್ಕೊತೀನಿ ಅಂತೇಳಿ ಇವರು ಹೋದರು. ಇವತ್ತು ಅದೇ ರೊಟ್ಟಿಗೆ ಅವಳಿಗೆ ಸ್ವಲ್ಪ ಬೆಂಡೆಕಾಯಿ ಬಜ್ಜಿಗೆ ಹುರಿತೀನಿ. ಅವಳಿಗೆ ಆಲೂ ಪರಾಟ ಮಾಡಬೇಕಂತ. ಅದಕ್ಕೆ ಈಗ ಆಲೂಗಡ್ಡೆ ಮತ್ತು ಒಂದು ನಾವು ಇದು ಇದೆ ಎಂಥದ್ದೊಂದು ಮತ್ತು ಸೀಮೆ ಸೌತೆಕಾಯಿ ಇದೆ. ಅದನ್ನು ಬಜ್ಜಿ ಮಾಡ್ತೀನಿ. ಇವರಿಗೆ ದೊಡ್ಡ ಮೆಣಸಿದೆ, ದೊಡ್ಡ ಮೆಣಸಲ್ಲಿ ಪಲ್ಯ ಮಾಡ್ತೀನಿ. ಇವತ್ತು ತುಂಬ ಕೆಲಸ ಇದೆ. ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಚಿನ್ನಿಗೆ ಆಲೂ ಪರಾಟ ಬೇಕಂತೆ. ರೊಟ್ಟಿ ಅಲ್ವಾ, ಸುಮ್ಮನೆ ಒಂದು ಮಜ್ಜಿಗೆಗೆ ಒಂದು ಒಗ್ಗರಣೆ ಹಾಕೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ರಾತ್ರಿ ಅದನ್ನೇ ತಿಂತೀವಲ್ಲ ರೊಟ್ಟಿನ. ಅವಳು ಮತ್ತು ಅನ್ನ ಸಾರು ಏನು ಊಟ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಆಲೂ ಪರಾಟ ಮಾಡಿ ಮಮ್ಮಿ ಅಂತ ನಿನ್ನೆನೇ ಹೇಳಿದ್ಲ. ಹಾಗಾಗಿ ಆಲೂ ಪರಾಟ ಮಾಡೋಕ್ಕೆ ಅಂತ ಆಲೂಗಡ್ಡೆ ಬೇಯಕ್ಕೆ ಹಾಕ್ಬೇಕು. ಈಗೇನು ಹಾಕಿಲ್ಲ. ಅದೇ ನಮ್ಮನೆಯವ್ರು ಊರಿಗೆ ಹೊರಟ್ರಲ್ಲ, ಹೊರಗಡೆ ಕಸ ಹೊಡಿಲಿಲ್ಲ ನಾನು. ಭಾರಿ ಚಳಿ ಇತ್ತಲ್ಲ, ಹಂಗಾಗಿ ಕುಕ್ಕರ್ ವಿಷಯ ಕೂಡ ಹೊಡಿತು. ರೊಟ್ಟಿಗೆ ಇಟ್ಟಿದ್ದೆಲ್ಲ ಚಳಿ ಅಂದರೆ ತುಂಬ ಚಳಿ ಇತ್ತು. ಬೇಗನೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟು ಬೇಗ ಹೇಳೋಕ್ಕಾಗಲಿಲ್ಲ. ಚಿನ್ನಿಗೆ ನಮ್ಮ ಮನೆಯವರು ಫೋನ್ ಮಾಡಿ ಕೇಳಿದ್ರಂತೆ. ನನಗೆ ಎಬ್ಸಿದ್ದಾರೆ ನಿದ್ದೆಗಣ್ಣಲ್ಲಿ. ಅವರಿಗೆ ಬೈದ್ಬಿಟ್ಟಿದ್ದೀನಂತೆ. ನಂಗೆ ನಿಜವಾಗ್ಲೂ ಎಚ್ಚರ ಇಲ್ಲ. ಅವ್ರಿಗೆ ಬೈದಿದ್ದು ನಂಗೆ ಗೊತ್ತಿಲ್ಲ, ಏನು ಅಂದಿದ್ದೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅಥವಾ ಅವ್ರು ಸುಳ್ಳು ಹೇಳಿದ್ರೋ ನಿಜ ಹೇಳಿದ್ರೋ ನನಗೂ ಏನೂ ಗೊತ್ತಿಲ್ಲ. ಈಗ ಮೆಂತೆ ಮತ್ತು ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದೆಲ್ಲ ಅದನ್ನು ನಾನು ಬಿಸಿ ಬಿಸಿಗೆ ನೀರು ಹಾಕ್ಕೊಂಡೆ ಕುಡಿತಾ ಇದ್ದೀನಿ. ತುಂಬ ಚಳಿ ಇತ್ತು. ಹಾಗೆ ನಿನ್ನೆ ಒಂದು ಸ್ವಲ್ಪ ಅವಲಕ್ಕಿ ಕೂಡ ಹಚ್ಚಿದ್ದೆ. ನಮ್ಮನೆಯವರು ಮಧ್ಯಾಹ್ನ ತಿನ್ನೋಕ್ಕೆ ಏನೂ ಇರಲ್ಲ ಅಂತಾರಲ್ವ, ಅದಕ್ಕೆ ಅವಲಕ್ಕಿ ಕೂಡ ಹಚ್ಚಿದ್ದೆ. ಆ ಕ್ಲಿಪ್ಪಿಂಗ್ನ ಕೂಡ ಇದ್ರ ಜೊತೆ ನಾನು ಹಾಕ್ತಾಯಿದ್ದೀನಿ. ಅದೇ ತಿಂಡಿ ರೊಟ್ಟಿ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ಆಮೇಲೆ 2 ಥರ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಏನಾಯಿತು ಅಂತ ಹೇಳ್ತೀನಿ. ಹಾಗೆ ಅವಲಕ್ಕಿನ ಕೂಡ ಹಚ್ಚಿದೆ. ಅವಲಕ್ಕಿದು ಏನಂದರೆ ಖಾರ ಹೋದ ವರ್ಷದಲ್ವ ಖಾರದ ಪುಡಿ, ಖಾರದ ಪುಡಿ ಅದು ಕಲ್ಲರ್ ಅಷ್ಟು ಕಳ್ಕೊಂಬಿಟ್ಟಿದೆ. ಸ್ವಲ್ಪ ಕಲ್ಲರ್ ಕಮ್ಮಿ ಅನಿಸ್ತು. ಆಮೇಲೆ ತಿಂದು ನೋಡಿದಾಗ ಖಾರ ಕರೆಕ್ಟಾಗಿತ್ತು. ಹಾಗಾಗಿ ಮೇಲೆಯಿಂದ ನಾನೇನು ಖಾರ ಹಾಕಲಿಲ್ಲ. ಆ ದೊಡ್ಡ ಮೆಣಸಿನ್ಕಾಯಿ ನೋಡಿದಾಗೆಲ್ಲ ನಂಗೆ ಭಯ ಆಗುತ್ತೆ. ಯಾಕಂದರೆ ಅದು ತುಂಬಾ ಖಾರ ಇದೆ. ಅದಕ್ಕೇ ಇವತ್ತು ಒಂದು 3-4 ಸಲ ತೊಳೆದ್ಬಿಟ್ಟು ಮಾಡಿದೆ. ಹಾಗೆ ಇದು ಸೀಮೆ ಬದನೆಕಾಯಿ ಇತ್ತು. ಸೀಮೆ ಸೌತೆಕಾಯಿ ಅಂತ ಕೂಡ ಕೇಳ್ತಾರೆ ಕೆಲವೊಬ್ಬರು. ನೋಡೋಣ ಅಂತ ಅದನ್ನು ಹೆಚ್ಚಿ ನೋಡಿದೆ. ಅದು ತೊಗೊಂಡು ತುಂಬ ದಿನ ಆಗೋಗಿತ್ತು. ಅದು ಇಟ್ಟಲ್ಲೇ ಒಳಗೆಲ್ಲ ಒಂಥರ ಕಪ್ಪಾದಂಗೆ ಆಗಿತ್ತು. ಮೇಲ್ಗಡೆ ಸಿಪ್ಪೆ ಹಾಳದಂಗೆ ಆಗಿತ್ತು. ನಾನು ಚೆನ್ನಾಗಿರ್ಬೋದೇನೋ ಅಂತ ಹೇಳಿ ನೋಡೋಣ ಅಂತ ಕಟ್ ಮಾಡಿದೆ. ಆದರೆ ಅದು ಬರಲಿಲ್ಲ.
ಒಂದೊಂದು ಸಲ ಹಾಗೇ ತರಕಾರಿ ಮರ್ತು ಹೋಗ್ಬಿಡುತ್ತಲ್ವ, ಅವಾಗ ಸುಮ್ಮನೆ ಹಾಳಾಗಿಬಿಡುತ್ತೆ. ಇನ್ನೀಗ 2-3 ದಿನದಿಂದ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅವಳಿಗೆ ಇಂಟರ್ನಲ್ ಇತ್ತು, ಹಾಗಾಗಿ ಆಮೇಲೆ ಒಂದು 2-3 ದಿನ ಬಿಟ್ಟೇ ಬರ್ತೀನಿ ಅಂತ ಹೇಳಿದ್ಲು. ಆದರೆ ಅವಳಿಗೆ ಏನಾಯಿತು ಅಂದರೆ ಇಲ್ಲಿ ಬಂದ ಮೇಲೂ ಕೂಡ ಒಂದು ಯಾವುದೋ ಎಕ್ಸಾಮ್ ಇತ್ತಂತೆ, ನೆಕ್ಸ್ಟ್ ಸಲ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ಲು. ಅದೊಂದು ಒಳ್ಳೇದಾಯಿತು. ನಮಗೂ ಒಂಥರ ಬೇಜಾರಾದಂಗೆ ಆಗಿಬಿಟ್ಟಿತ್ತು. ಅವಳು ಕೂಡ ಬರದೆ ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ನಮ್ಮನೆಯವ್ರಂತೂ ದಿನ ಕೇಳ್ತಾಯಿದ್ರು ಯಾವಾಗ ಬರ್ತಾಳಂತೆ ಮಗಳು, ಯಾವಾಗ ಬರ್ತಾಳಂತೆ ಅಂತ. ಹೆಂಗೆ ಓದೋ ಟೈಮಲ್ಲಿ ಬರೋಕ್ಕಾಗುತ್ತೆ ಅಲ್ವಾ. ಹಾಗೆ ಚಿನ್ನಿ ಆಲೂ ಪರಾಟ ಬೇಕು ಅಂದಿದ್ಲಲ್ವ, ಅದಕ್ಕೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ನಾನು ಒಂದು ಅರ್ಧ ಇಲ್ಲ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಅದು ನೀರಿನ ಅಂಶ ಇರುತ್ತಲ್ವ, ತುರಿದಾಗ ನೀರು ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ನಾನು ಬೇಯಿಸ್ಬಿಟ್ಟು ಬೆಳಗ್ಗೆನೇ ಫ್ರಿಜ್ಜಲ್ಲಿ ಇಡ್ತೀನಿ, ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಹೋದ್ಸಲನೂ ಹಾಗೆ ಮಾಡಿದ್ದೆ. ಅವಳು ಬಂದ ಮೇಲೆ ನಾನು ಆಲೂ ಪರಾಟನ ಮಾಡಿ ಕೊಟ್ಟಿದ್ದೆ. ನಮ್ಮಲ್ಲಿ ನೋಡಿ ಚಿನ್ನಿಗೆ ಹೆಂಗೆ ಅಂದರೆ ರೊಟ್ಟಿಗಿಂತ ಆಲೂ ಪರಾಟ ಇಷ್ಟ ಆಗುತ್ತೆ. ಅವಳಿಗೆ ಅಂತಲೇ ನಾನು ರೊಟ್ಟಿ ಮಾಡ್ತಾಯಿದ್ದೆ. ಆಮೇಲೆ ಅವಳೇ ಹೇಳಿದ್ಲು, ಮಧ್ಯಾಹ್ನ ಆಲೂ ಪರಾಟ ಮಾಡಿಕೊಡ್ತೀಯಾ ಅಂದ್ಲು. ಹ್ಞೂ ಅಂತ ಅಂದೆ. ಮತ್ತೇನು ಗೊತ್ತಾ, ಬರೋದು 1-2 ದಿನ ಇರೋದು ಹಾಗೆ ಹೋಗೋದು ಮಾಡ್ತಾಳ. ನಂಗೆ ಏನು ತಿಂಡಿ ಮಾಡಿಕೊಡ್ಲಿ ಏನು ಬಿಡಲಿ ಅಂತ ಅನಿಸುತ್ತೆ. ತುಂಬ ದಿನ ಇದ್ದರೆ ಅದು ಇದು ಎಲ್ಲದನ್ನೂ ಮಾಡಿ ಕೊಡ್ಬೋದು. ಈಗ ನಮ್ಮ ಶ್ರೇಯುಗಾದರೆ ರಜೆ ಅಂತ ಕೊಟ್ಟಾಗ 15 ದಿನ ಹಿಂಗೆ ಕೊಡ್ತಾರೆ. ಆದರೆ ಅವಳಿಗೆ ಅಷ್ಟು ದಿನ ರಜೆ ಇರಲ್ಲಲ್ಲ, ಹಾಗಾಗಿ ಏನು ಮಾಡಿಕೊಡ್ಲಿ, ಬರೋ 1-2 ದಿನದಲ್ಲೇ. ಅದಕ್ಕೆ ಅವಳು ಬರೋ ದಿನ ರೊಟ್ಟಿ ಮಾಡ್ತೀನಿ, ಇಲ್ಲ ಅವಳಿಗೆ ದೋಸೆ ಇಷ್ಟ ಆಗುತ್ತೆ ದೋಸೆ ಮಾಡ್ತೀನಿ. ಈ ಸಲ ಒಂದು 3-4 ಅಲ್ಲ, ಒಂದು 5-6 ದಿನ ಇರ್ತಾಳೆ. ಅದು ಸ್ಟಡಿ ಹಾಲಿಡೇ ಅಂತ ಕೊಟ್ಟಿರೋದಕ್ಕೆ ಬಂದಿದ್ದಾಳೆ. ಇಲ್ಲಿ ಮನೇಲಿ ಬಂದ್ರೇನು ಓದಲ್ಲ ಅವಳು, ಅದಕ್ಕೇ ತುಂಬ ದಿನ ಇರಲ್ಲ, ನಾನು ಬೇಗ ಹೋಗ್ತೀನಿ. ಅಲ್ಲಿ ಹಾಸ್ಟೆಲಿಗೆ ಹೋದರೆ ಓದೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಮನೇಲಿದ್ದಾಗ ಅವಳು ಒಂದು ಚೂರು ಬುಕ್ ಮುಟ್ಟಲ್ಲ ಅವಳು. ಅಲ್ಲಿ ಹಾಸ್ಟೆಲಲ್ಲಿ ಮಾತ್ರ ಅವಳು ಓದೋದು. ಎಕ್ಸಾಮ್ ಹಿಂದಿನ ದಿನ ಇಡೀ ರಾತ್ರಿ ಕುತ್ಕೊಂಡು ಓದ್ತಿರ್ತಾಳೆ. ನಾನು ಬೈತೀನಿ, ಒಂದು 15 ದಿನ 20 ದಿನದ ಮುಂಚೆ ಓದೋಕ್ಕೆ ಶುರು ಮಾಡು, ಇಲ್ಲ ಅವತ್ತಿಂದ ಅವತ್ತು ಓದ್ಕ ಅಂತೀನಿ. ಅದಕ್ಕೆ ಅವಳೇ ನಾನೇನು ಸ್ಕೂಲಿಗೆ ಹೋಗ್ತಾಯಿದ್ದೀನಿ ಅಂತ ಮಾಡಿದ್ದೀಯಾ ಅಂತ ಹೇಳ್ತಾ ಇದ್ಲು. ಏನೋ ನಿನಗೆ ಹೆಂಗೆ ಬರುತ್ತೆ ಹಂಗೆ ಮಾಡು ಅಂದೆ. ಹಾಗೆ ಬೆಂಡೆಕಾಯಿ ಬಜ್ಜಿ ತಿಂತಾಳೆ ಅಂತ ಹೇಳಿ ನಾನು ಬೆಂಡೆಕಾಯಿನ ಹುರಿದು ಎಲ್ಲ ರೆಡಿ ಮಾಡಿದೆ. ನಮ್ಮನೆಯವ್ರಿಗೂ ಕೇಳಿದೆ ಬಜ್ಜಿ ಮಾಡಿಕೊಡ್ಲಾ ಅಂತ. ಅವರಿಗೆ ಈ ಬೆಂಡೆಕಾಯಿ ಬಜ್ಜಿ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಸ್ವಲ್ಪ ಲೋಳೆ ಇರುತ್ತಲ್ವ, ಹಾಗಾಗಿ ಅವರು ತಿನ್ನಲ್ಲ. ಅದಕ್ಕೆ ನಂಗೆ ಬೇಡ, ಅವಳಿಗೆ ಮಾಡಿಡು ಅಂದರು. ನನಗೆ ಅವಳಿಗೆ ತುಂಬ ಇಷ್ಟ. ನಾವು ದೋಸೆಗೆ ಎಲ್ಲದಕ್ಕೂ ಈ ಬಜ್ಜಿನ ಮಾಡ್ಕೊತೀವಿ. ಮತ್ತು ನಮ್ಮ ಮನೆಯವ್ರು ತಿನ್ನಲ್ಲ, ನಂಗೆ ಒಬ್ಳಿಗೆ ಎಂತಕ್ಕೆ ಅಂತ. ಒಂದೊಂದು ಸಲ ಅವ್ರು ಏನಾದ್ರು ಇಲ್ಲದಾಗ ನಾನು ಮಧ್ಯಾಹ್ನ ದೋಸೆ ಗೀಸೆ ಬೆಳಗ್ಗೆ ಆದರೆ ಮಧ್ಯಾಹ್ನ ಬಜ್ಜಿ ಮಾಡ್ಕೊತೀನಿ. ಹಾಗೆ ಬೆಂಡೆಕಾಯಿ ಚಟ್ನಿ ಕೂಡ ನಂಗೆ ಇಷ್ಟ, ಇವರು ಅದನ್ನು ತಿನ್ನಲ್ಲ. ಹಾಗಾಗಿ ಮತ್ತು 2-3 ಥರ ಏನು ಅಂತ ಹಾಗೆ ಒಂದೊಂದೇ ಥರ ಮಾಡೋದಾಗ್ಬಿಡುತ್ತೆ. ಇವಾಗಂತೂ ದೋಸೆಗೆ ಬರೀ ಆಲೂಗಡ್ಡೆ ಬಾಜಿನೇ ಮಾಡೋದಾಗಿದೆ, ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೇನು ಗೊತ್ತಾ, ಡ್ರೈ ಪಲ್ಯ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅವರಿಗೆ ರಸ ಇರಬೇಕು. ನಾನೀಗ ಚಪಾತಿಗೆ ಅಥವಾ ಜೋಳದ ರೊಟ್ಟಿ ಮಾಡಿದಾಗ ಮೊಳಕೆ ಬರ್ಸಿರೋ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಡ್ರೈ ಪಲ್ಯ ಮಾಡ್ತೀನಲ್ಲ, ಅವ್ರಿಗೆ ಅದು ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲಂತೆ, ಅದು ಸ್ವಲ್ಪ ಒಣ ಅನಿಸುತ್ತೆ ಅಂತಾರೆ. ಹಾಗಾಗಿ ಅವರಿಗೆ ಥರ ರಸ ಪಲ್ಯ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡೋದು. ಮಕ್ಕಳು ಬಂದಾಗ ಮಕ್ಳಿಗೆ ಏನು ಇಷ್ಟನೋ ಅದು ಮಾಡೋದು. ಏನೋ ಒಂಥರ ಅಲ್ವಾ, ಮಕ್ಕಳು ಬರ್ತಾರೆ ಅಂದರೆ ಖುಷಿ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಅಮ್ಮ ಯಾವಾಗ ಊರಿಗೆ ಬರ್ತೀಯಾ ಅಂತ ಅಂದಾಗ ನಮ್ಮ ಅಮ್ಮಗೆ ಬೇಜಾರಾಗಲ್ವಾ, ಯಾಕಂದರೆ ಅವರೊಬ್ಬರೇ ಇದ್ದಾಗ ಅವ್ರು ಅಷ್ಟೊಂದು ಅಡುಗೆ ಏನು ಮಾಡ್ಕೊಳ್ಳಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊತಾರೆ, ತಿಂತಾರೆ. ನಾವು ಹೋದಾಗಾದರೆ ಅದು ಮಾಡು ಇದು ಮಾಡು ಅಂತೀವಲ್ವ, ಪಾಪ ಅಮ್ಮಂಗೂ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ. ಇವಾಗ ಗೊತ್ತಾಗುತ್ತೆ ಮಕ್ಕಳು ಬರ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ. ಯಾಕಂದರೆ ಒಬ್ಬರೇ ಇದ್ದು ಇದು ಬೇಜಾರಾಗಿರುತ್ತಲ್ವ. ನಮಗಂತೂ ನಿಜ ಹೇಳ್ತೀನಿ, ಹುಚ್ಚೊಂದು ಹಿಡ್ದಿಲ್ಲ. ಹುಚ್ಚಿಡ್ದಿದ್ರೆ ಇಷ್ಟೊತ್ತಿಗೆ ಹುಚ್ಚಾಸ್ಪತ್ರೆ ಸೇರಬೇಕಾಗಿತ್ತೇನೋ, ಅಷ್ಟು ಬೇಜಾರಾಗುತ್ತೆ. ಸಂಜೆ ಆದ ನಂತರ ಅಂತೂ ಅಷ್ಟೊಂದು ಬೇಜಾರಾಗುತ್ತೆ. ಹಾಗೆ ಇವಾಗ ಶ್ರೇಯಗೂ ಕೂಡ ಎಕ್ಸಾಮ್ ನಡೀತಾ ಇದೆ. ಅವನು ಕೂಡ ಇವತ್ತು ಶುಕ್ರವಾರ ಆಗಿತ್ತು, ಫೋನ್ ಮಾಡಬೇಕಾಗಿತ್ತು. ಅವನು ಫೋನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಅವನ ಫೋನ್ ಕೂಡ ಬಂದಿಲ್ಲ. ಆಮೇಲೆ ಸಂಜೆ ಅವನು ಫೋನ್ ಮಾಡ್ದ. ಹಾಗೆ ಗುರಳ್ ಪುಡಿ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ನಾನೀಗ ಹುರ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ಶೇಂಗಾ ಹಾಕಿದ್ದೀನಿ. ಅದನ್ನು ನಾನು ಈ ಥರ ಕೆಂಪಾಗೋ ತನಕ ಹುರಿದು ಆನಂತರ ಗುರೆಳ್ಳನ್ನು ಒಂದು 3/4 ಲೋಟದಷ್ಟು ಹಾಕ್ತಾಯಿದ್ದೀನಿ. ಶೇಂಗಾ ಹಾಕಿರೋ ಲೋಟದಲ್ಲೇ ಒಂದು ಅರ್ಧ ಲೋಟದಷ್ಟು ಬಿಳಿ ಎಳ್ಳು, 1 ಲೋಟದಷ್ಟು ಇದು ಪುಟಾಣಿನ ಹಾಕಿ ಈ ಥರ ಹುರಿತಾ ಇದ್ದೀನಿ. ಪುಟಾಣಿ ಹಾಕಿದ್ಮೇಲೆ ನಾನು ಹುರಿಯೋದಿಲ್ಲ, ಅವೆಲ್ಲ ಹುರಿದಾದ ನಂತರ ಲಾಸ್ಟಿಗೆ
ಅದನ್ನು ಸೇರಿಸ್ತೀನಿ. ಅದು ಪೂರ್ತಿ ತಣ್ಣಗಾದ ನಂತರ ಅದನ್ನು ಪುಡಿ ಮಾಡಿ ಇಟ್ಕೊತೀನಿ. ಇವಾಗ ನಾನು ಅದ್ರ ಪುಡಿನೂ ಕಮ್ಮಿನೇ ಮಾಡಿ ಇಟ್ಕೊತೀನಿ. ತುಂಬ ದಿನ ಆದಮೇಲೆ ಅದೊಂಥರ ವಾಸನೆ ಆಗಿಬಿಡುತ್ತೆ. ಅವಾಗೆಲ್ಲ ತುಂಬ ಮಾಡಿ ಇಟ್ಕೊತಾ ಇದ್ದೆ. ಅಂದರೆ ತುಂಬ ತಿಂಡಿ ಮಾಡ್ತಾಯಿದ್ದೆ ಅಲ್ವಾ ಮಕ್ಕಳೆಲ್ಲ ಇದ್ದಾಗ. ಮಕ್ಕಳೆಲ್ಲ ಹೋದ್ಮೇಲೆ ಈಗ ಅಲ್ಪ ಸ್ವಲ್ಪ ತಿಂಡಿಗೆ ಬಂದಿದ್ದೀವಿ. ಆದರೂ ನನಗೆ ಕಮ್ಮಿ ಮಾಡೋಕ್ಕೆ ಬರಲ್ಲ ಅಡುಗೆನ. ಒಂದೊಂದು ಸಲ ನನಗೆ ಅನಿಸುತ್ತೆ ನಾನು ಯಾಕೆ ಇಷ್ಟು ಅಡುಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಿಮಗೂ ಅನಿಸ್ಬೋದೇನೋ, ನನಗೂ ಒಂದೊಂದು ಸಲ ಹಾಗೆ ಅನಿಸುತ್ತೆ. ಆಮೇಲೆ 2 ದಿನ ಎಲ್ಲ ರೊಟ್ಟಿ ತಿಂದುಬಿಡ್ತೀವಿ. ಅಂದರೆ ಬೆಳಗ್ಗೆ ಏನಾದ್ರು ಬೇರೆ ತಿಂಡಿ ಮಾಡಿಕೊಂಡು ರಾತ್ರಿ ಅದನ್ನೇ ತಿಂದುಬಿಡ್ತೀವಿ. ಹಾಗೆ ನಾನು ಕೈಯಲ್ಲೇ ಹುರಿದೆ ಅಲ್ಲ ಶೇಂಗಾನ. ನೀವು ಅನ್ಕೋಬೋದು ಕೃಪಾ ಯಾಕೆ ಕೈಯಲ್ಲಿ ಹುರಿತೀರಾ ಅಂತ. ನಂಗೆ ಅದೊಂಥರ ಬಿಸಿ ಮುಟ್ಟಿ ಅಭ್ಯಾಸ ಆಗಿದೆ. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ನೀವು ಚಮಚದಲ್ಲೇ ಹುರಿರಿ, ಅಭ್ಯಾಸ ಇಲ್ಲದೆ ಇರೋರು. ನಂಗೆ ಸ್ವಲ್ಪ ಬಿಸಿ ಎಲ್ಲ ಮುಟ್ಟಿ ತುಂಬ ವರ್ಷ ಆಯ್ತಲ್ಲ, 20 ವರ್ಷ ಆಯ್ತು ಅಡುಗೆ ಮಾಡ್ತಾ. ಹಾಗಾಗಿ ನಮ್ಮ ಕೈ ಒಗ್ಗಿಬಿಟ್ಟಿದೆ ಬಿಸಿಗೆಲ್ಲ. ನಾನು ಒಂದೊಂದು ಸಲ ಹಾಗೆ ಮುಟ್ಟಕ್ಕೋಗಿ ಕೈ ಎಷ್ಟೋ ಸಲ ಸುಟ್ಕೊಂಡಿದ್ದು ಉಂಟು. ಮಾಡಬೇಡಿ ಆ ಥರ. ನಾನು ಸ್ವಲ್ಪ ಗಡಿಬಿಡಿ ಮಾಡ್ತೀನಲ್ವ, ಹಂಗಾಗುತ್ತೆ. ಹಾಗೆ ಆಲೂಗಡ್ಡೆ ಕೂಡ ಬೆಂದಿತ್ತು. ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಕೂಡ ನಾನು ಹಾಗೆ ಫ್ರಿಜ್ಜಲ್ಲಿ ಇಲ್ಲಿ ತನಕನೂ ನಮ್ಮ ಮನೆಯವರೇ ಚಿನ್ನಿನ ಕರ್ಕೊಬರೋದು ಅಂತ ಅಂದ್ಕೊಂಡಿದ್ದೆ ನಾನು. ನನಗೂ ನಿಜ ಹೇಳ್ತೀನಿ ಹೋಗಬೇಕು ಅಂತ ಅನಿಸಿತ್ತು ಕರ್ಕೊಬರೋದಕ್ಕೆ. ನಾನು ನಿಮ್ಮ ಜೊತೆ ಬರಲ್ಲ ಅಂತ ಕೇಳೋಣ ಅಂತ ಇದ್ದೆ. ಮತ್ತು ನಮ್ಮ ಮನೆಯವ್ರಿಗೆ ಏನು ಗೊತ್ತಾ ಪಾಪ, ಊರಿಂದ ಬಂದು ನನ್ನ ಕರ್ಕೊಂಡು ಹಾಗೆಲ್ಲ ಹೋಗಬೇಕು. ಅದಕ್ಕೇ ಅದೇನೋ ಗೊತ್ತಿಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಯಿತು. ನಮ್ಮ ಮನೆಯವ್ರ ಕಸಿನ್ ಮನೇಲಿ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಅವರು ಅಲ್ಲಿಗೆ ಊಟಕ್ಕೆ ಹೋಗಬೇಕಾಗಿತ್ತು. ಅಂದರೆ ಬೆಳಗ್ಗೆನೇ ಬರೋದಕ್ಕೆ ಹೇಳಿದ್ರಂತೆ. ಅವ್ರು ನನಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಚಿನ್ನಿನ ನೀನು ಕರ್ಕೊಂಬರ್ತೀಯಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಲಾ ಅಂತ. ಯಾಕಂದರೆ ನಾನು ಸ್ಕೂಟಿ ಓಡಿಸ್ದೆ ಎಷ್ಟೋ ತಿಂಗಳುಗಳಾಗೋಗಿದೆ. ಅಷ್ಟು ಆನ್ ಆಗುತ್ತೋ ಆಫ್ ಆಗುತ್ತೋ ಅನ್ನೋದು ನಂಗೆ ಗೊತ್ತೇ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಬೇರೆ ಏನಾದರೂ ವ್ಯವಸ್ಥೆ ಮಾಡಲಾ ಅಂತ ಹೇಳಿದ್ರು. ಬೇಡ, ಬಂದವರು ಸ್ಕೂಟಿನ ಸ್ವಲ್ಪ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ಹಾಕಿಸ್ಕೊಡಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ದಾರೆ. ನನಗೆ ಸ್ಕೂಟಿ ತೆಗೆದ ಮೇಲೆ ಗೊತ್ತಾಗಿದ್ದು ಅದರಲ್ಲಿ ಏನೂ ಇಲ್ಲ ಅಂತ. ಏನಂದರೆ ಗಡ ನಡುಗುತ್ತೆ ಸ್ಕೂಟಿ. ಆಮೇಲೆ ಇಂಡಿಕೇಟ್ರೇ ಇಲ್ಲ, ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ. ಅಯ್ಯಪ್ಪ ದೇವ್ರೆ, ನಮ್ಮ ಶ್ರೇಯು ಆ ಥರ ಸ್ಕೂಟಿ ಹೊಡೆದಿದ್ದಾನೆ. ಮತ್ತು ಈ ಸಲ ಬಂದಾಗ ಏನು ಗೊತ್ತಾ, ನಾನು ಸ್ಕೂಟಿ ಮುಟ್ತಿರ್ಲಿಲ್ಲ. ಅವ್ರ ಡ್ಯಾಡಿ ಬೈಕೇ ತೊಗೊಂಡು ಓಡಿಸ್ತಾ ಇದ್ದ. ಎಂತಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಹೀಗಾಗಿದ್ದಕ್ಕೋ ಅಥವಾ ಈಗ ದೊಡ್ಡಕ್ಕಾಗಿದ್ದಾನಲ್ವ, ಸ್ಕೂಟಿ ಓಡಿಸಿದ್ರೆ ನಾಚಿಕೆ ಆಗುತ್ತಲ್ವ, ಅದಕ್ಕೋ ಏನೋ ನಂಗೆ ಗೊತ್ತಿಲ್ಲ. ಹಾಗೆ ಮಾಡ್ತಾ ಇದ್ದ. ಅದೇ ಈಗ ಸರ್ವೀಸಿಗೆ ಕೊಡ್ರಿ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ. ನಮ್ಮ ಮನೆಯವ್ರು ಹೇಳ್ತಾರೆ ಐಬ್ರೋ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ತಗೊಂಡು ಹೋಗು, ಪೇಟೆಗೆ ಹೋಗಿ ಬಾ, ಸೂಪರ್ ಮಾರ್ಕೆಟಿಗೆ ಅಂತಾರೆ. ನಂಗೆ ಯಾಕೋ ಗೊತ್ತಿಲ್ಲ, ಹೋಗಬೇಕು ಅಂತ ಅನ್ಸೋದಿಲ್ಲ. ನಾನು ಹೋದರೆ ಇವ್ರ ಜೊತೆಗೆ ಹೋಗ್ತೀನಿ. ಈವನ್ ನಾನು ಗುರುವಾರ ರಾಯರ ಮಠಕ್ಕೆ ಹೋಗಬೇಕು ಅಂದರು. ಸಂಜೆ ಇವರೆಲ್ಲ ಪೇಟೆಗೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಾನು ಇವರು ಹೋಗಿ ಮಠಕ್ಕೆ ಹೋಗಿ ಕೂಡ ಬರ್ತೀನಿ. ಇವ್ರು ಎಷ್ಟೊಂದು ಸಲ ಅಂತಾರೆ ಹೋಗ್ಬಾ ಅಂತ. ಅದೇನು ಗೊತ್ತಾ, ಅಭ್ಯಾಸ ಬಿಟ್ಟೋಗ್ಬಿಟ್ಟಿದೆಯಲ್ಲ, ಇವಾಗ ಸ್ಕೂಟಿ ಹೊಡಿಬೇಕು ಅನ್ನೋ ಇದೇ ಬರೋದಿಲ್ಲ. ಆಮೇಲೆ ಅನಿಸುತ್ತೆ ಎಲ್ಲರೂ ಮರ್ತೋಗ್ಬಿಟ್ರೆ ಅಂತಲೂ ಅನಿಸುತ್ತೆ. ಹಾಗೇನು ಮರೆಯಲ್ಲ ಅದು. ಕಾರು ಅಷ್ಟೇ, ನಾನು ಹಾಗೆ ಅಂದ್ಕೊಂಡಿದ್ದೆ. ಓಡಿಸ್ತಾ ಈಗ ಚೆನ್ನಾಗೇ ಕಾರನ್ನು ಕೂಡ ಓಡಿಸ್ತಾ ಇದ್ದೀನಿ. ಅದೇ ಚಿನ್ನಿ ಬಂದಾಗ ನಮ್ಮ ಮನೆಯವರು, ನೀನು ಚಿನ್ನಿ ಒಂದಿನ ಊರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಕಾರ್ ತೊಗೊಂಡೆ ಹೋಗಿ ಬಾ ಅಂತ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ, ನಂಗೆ ಯಾಕೋ ಅಷ್ಟೊಂದು ಧೈರ್ಯ ಸಾಕಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಪ್ರತಿ ಸಲನೂ ಬರಬೇಕಿದ್ರೆ ನನ್ನ ಹತ್ರನೇ ಕಾರ್ನ ಕೊಡ್ತಾರೆ. ನನಗೆ ದೂರ ಓಡಿಸ್ತೀನಿ. ನಂಗೆ ಸ್ವಲ್ಪ ರಿವರ್ಸ್ ತೆಗಿಯೋದು, ಆಮೇಲೆ ಸಿಟಿ ಲಿಮಿಟ್ಸಲ್ಲಿ ಓಡ್ಸೋಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅವತ್ತು ಊರಿಂದ ಬರಬೇಕಿದ್ರೆ ನಾನೇ ಓಡಿಸ್ಕೊಂಡು ಬಂದೆ. ಅನಂತಪುರದಲ್ಲಿ ನಿಜವಾಗ್ಲೂ ನಾನು ಓಡಿಸಿದ್ದು ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಾನು ಕಾರ್ ತೆಗಿಯೋಕ್ಕೆ ನನ್ನ ಹತ್ರ ಆಗುತ್ತೋ ಇಲ್ವೋ ಅಂತ ಒಂದು ಸಲ ಆಫ್ ಆಯಿತು. ಆಮೇಲೆ ಆನ್ ಮಾಡಿ ಹೆಂಗೆಂಗೋ ಎಷ್ಟು ಚೆನ್ನಾಗಿ ಓಡಿಸ್ದೆ ಗೊತ್ತಾ. ನನಗೆ ಖುಷಿ ಅಂತ ಅನ್ನಿಸ್ತು. ಅದೇ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಓಡಿಸ್ತಾ ಬರುತ್ತೆ, ಅದಕ್ಕೇ ನಾನು ಹಿಂಗೆ ತುಂಬ ಓಡಿಸೋದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಕೂಡ ಹೌದು ಅನ್ನಿಸ್ತು. ಹಾಗೆ ನಂದು ಪಲ್ಯ ಆಯಿತು ಅಷ್ಟೇ. ನಾನಿನ್ನೂ ರೊಟ್ಟಿನೂ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಬಂದೇ ಬಿಟ್ಟರು. ಅದೇ ಅವ್ರು ಅಲ್ಲಿಗೆ ಹೋಗಬೇಕಿತ್ತಲ್ವ, ಅದಕ್ಕೆ ಅವರು ತಿಂಡಿಗೆ ಬಾ ಅಂತ ಹೇಳಿದ್ರಂತೆ. ನಮ್ಮ ಮನೆಯವ್ರು ತಿಂಡಿಗೆ ಹೋಗಲಿಲ್ಲ. ನಾನು ಎಲ್ಲ ರೆಡಿ ಮಾಡಿದ್ದೆ, ಉಳ್ಳೆ ಎಲ್ಲ ರೆಡಿ ಮಾಡಿದ್ದೆ. ಪಲ್ಯ ಒಂದು ಮಾಡೋದಿತ್ತು ಅಷ್ಟೇ. ಪಲ್ಯನೂ ಆಯಿತು. ಹಾಗೆ ನಮ್ಮ ಮನೆಯವ್ರು ಬರ್ತಿದ್ದಂಗೆ 2 ಹಂಚಿಟ್ಕೊಂಡು ನಾನು ರೊಟ್ಟಿನೂ ಕೂಡ ಮಾಡಿದೆ. ನೀವು ತಿಂಡಿ ತಿನ್ನಿ ಅಂತ ಹೇಳಿದೆ. ಆಮೇಲೆ ಅದೇ ನೀನೇ ಕರ್ಕೊಬಾ ಅಂದ್ರಲ್ವ, ಚಿನ್ನಿ ಕರ್ಕೊಬರೋದಕ್ಕೆ ನಾನೇ ಹೋಗಬೇಕು. ಹಾಗಾಗಿ ಬೇಗ ಕೆಲಸ ಮಾಡ್ಕೋಬೇಕು. ಮತ್ತು ಅವರಿಗೂ ಕೂಡ ಟೈಮ್ ಇಲ್ಲ. ನಾನು ಹೇಳಿದೆ ನೆಲ ಒಂದು ಒರೆಸ್ಕೊಡ್ತೀರಾ ಅಂದೆ. ಇಲ್ಲ, ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನೇ ನೆಲ ಒರೆಸ್ಕೊಂಡು ಹೊರಟೆ. ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಪಾಪ ತುಂಬ ಜನ ಕಮೆಂಟಲ್ಲಿ ಹೇಳೋದು, ನೀವು ರೊಟ್ಟಿ ಮಾಡೋದು ನೋಡಿದ್ರೆ ನಮಗೂ ರೊಟ್ಟಿ ತಿನ್ನಬೇಕು ಅಂತ ಅನಿಸುತ್ತೆ ಅಂತ. ಯಾವಾಗಲೂ ರೊಟ್ಟಿ ನಂದು ಅಷ್ಟೊಂದು ಚೆನ್ನಾಗೇನು ಬರಲ್ಲ.
ಒಂದೊಂದು ಸಲ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅದು ಹಿಟ್ಟು ಕೂಡಿಸ್ಕೊಂಡಿದ್ದು ಚೆನ್ನಾಗೇ ಇರಬೇಕು. ಆಮೇಲೆ ನಾದ್ಕೊಂಡಿದ್ದು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅವ್ರದ್ದು ಕೂಡ ತಿಂಡಿ ಆಯಿತು. 2 ಹಂಚಿಟ್ಟಿದ್ದೆಲ್ಲ, ಹಾಗಾಗಿ ರೊಟ್ಟಿ ಕೂಡ ಬೇಗ ಆಯಿತು. ಅಂದರೆ ಇನ್ನೂ ಒಂದು ಸ್ವಲ್ಪ ರೊಟ್ಟಿ ಮಾಡೋದಿದ್ದಾವೆ. ನೀನು ತಿಂಡಿ ತಿನ್ನು, ನಾನು ಸ್ನಾನಕ್ಕೆ ಹೋಗ್ತೀನಿ, ಆಮೇಲೆ ರೊಟ್ಟಿ ಮಾಡ್ಕೋಬೋದು, ನಾನು ಒಂದೆರಡು ರೊಟ್ಟಿ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ನಾನು ತಿನ್ನೋದೇ ಒಂದು ರೊಟ್ಟಿ. ಒಂದೊಂದು ದಿನ ಚೆನ್ನಾಗಿದ್ದಾಗ 2 ತಿಂತೀನಿ. ಇವತ್ತು ತಿನ್ನಬೇಕು ಅನ್ನಿಸ್ತು, ಆಮೇಲೆ ಯಾಕೋ ಬೇಡ ಅಂತ ಒಂದೇ ರೊಟ್ಟಿನ ತಿಂದೆ. ಚಿನ್ನಿ ಕೂಡ ಫೋನ್ ಮಾಡಿರಲಿಲ್ಲ, ಮತ್ತು ಅವಳು ಮಲಗಿರ್ತಾಳಲ್ವ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಮಾಡಿದ್ರು. ಎಲ್ಲೋ ಇದ್ದೀನಿ ಅಂತ ಹೇಳಿದ್ಲಪ್ಪ, ನನಗೆ ಇವಾಗ ಮರ್ತೋಗಿದೆ. ಅರಸೀಕೆರೆ ಅನಿಸುತ್ತೆ, ಅರಸೀಕೆರೆ ಅಂದರೆ ಅರ್ಧ ದಾರಿಲಿದ್ದಾಳೆ ಅಂತ ಹೇಳಿದ್ರು. ನನಗಿನ್ನೂ ಟೆನ್ಷನ್ ಶುರುವಾಯ್ತು, ಯಾಕಂದರೆ ನಂದು ಏನೂ ಕೆಲಸ ಆಗಿರಲಿಲ್ಲಲ್ಲ, ಹಾಗಾಗಿ. ಆಮೇಲೆ ತಿಂಡಿನೂ ಆಯಿತು. ನಮ್ಮನೆಯವ್ರು ಸ್ನಾನಕ್ಕೆ ಹೋದರು. ನಾನೀಗ ಅವಳಿಗೆ ಆಲೂ ಪರಾಟಕ್ಕೆ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸ್ಟಫಿಂಗೆಲ್ಲ ಅವಳು ಯಾವಾಗ ಬೇಕೋ ಅವಳಿಗೆ ಸಂಜೆ ಎಲ್ಲರೂ ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಡೋಕ್ಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಹಾಗೆ ಆ ಕಡೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಹಾಗೆಯೇ ಆಲೂ ಪರಾಟಕ್ಕೆ ನಾನೀಗ ಈರುಳ್ಳಿನ ತುರಿತಾ ಇದ್ದೀನಿ. ನಮ್ಮನೆಯವರು ತುರ್ಕೊಡ್ತೀನಿ ಅಂತ ಹೇಳಿದ್ರು, ಮತ್ತು ಅವ್ರು ಸ್ನಾನ ಆದಮೇಲೆ ಅಂತ ಅವ್ರ ಹತ್ರ ತುರಿಸೋದು ಅಂತ ಹೇಳಿ ನಾನೇ ತುರಿತಾ ಇದ್ದೀನಿ. ಗೊತ್ತಲ್ವ, ಈರುಳ್ಳಿ ಒಂಥರ ವಾಸನೆ ಆಗಿಬಿಡುತ್ತೆ ಕೈಯೆಲ್ಲ, ಹಾಗಾಗಿ. ಆಮೇಲೆ ಸ್ವಲ್ಪ ಗೋಬಿ ಇತ್ತು, ಅದನ್ನು ಕೂಡ ತುರಿದ್ದೆ, ಚೆನ್ನಾಗಾಗುತ್ತೆ ಅಂತ. ಬೇಕಿದ್ದರೆ ಇದ್ರ ಜೊತೆ ನೀವು ಪನ್ನೀರನ್ನು ಕೂಡ ಇದೇ ಥರ ತುರಿದ್ಬಿಟ್ಟು ಒಂಚೂರು ಎಣ್ಣೆಲಿ ಅದನ್ನು ಬಾಡಿಸ್ಕೊಂಡ್ರೆ, ಅಂದರೆ ನೀರಿನ ಅಂಶ ಹೋಗೋ ತನಕ ಬಾಡಿಸ್ಕೊಂಡ್ರೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಟಿಪ್ಸ್ ಏನಂದರೆ, ಪರಾಟ ಮಾಡೋರಿಗೆ ಗೋಧಿ ಹಿಟ್ಟನ್ನ ತೆಳ್ಳು ಕಲಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ನಾನು ಇದರಲ್ಲೇ ತುರಿದಿದ್ದೀನಿ. ಹಾಗೆ ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಬಾಡಿಸ್ಕೊತೀನಿ. ಮೂಲಂಗಿದು ಪರಾಟ ಮಾಡ್ತಾರಂತೆ, ಮೂಲಿ ಪರಾಟ ಅಂತ. ನನಗೆ ಯಾಕೋ ಗೊತ್ತಿಲ್ಲ, ಅದೊಂಥರ ವಾಸನೆ ಇರುತ್ತಲ್ವ, ಅದು ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಚಿನ್ನಿ ಹೇಳ್ತಾ ಇದ್ಲು, ಮಾಡು, ನಾನು ತಿಂತೀನಿ ಅಂತಿದ್ಲು. ನೋಡೋಣ ಯಾವತ್ತಾದರೂ ಆದರೆ ಅದನ್ನು ಕೂಡ ಮಾಡ್ತೀನಿ. ಆದರೆ ಪನ್ನೀರ್ದು ಚೆನ್ನಾಗಾಗುತ್ತೆ, ನಾನೊಂದು ಸಲ ಮಾಡಿದ್ದೀನಿ. ಸೇಮ್ ಇದೇ ಥರ ಈರುಳ್ಳಿ ಎಲ್ಲ ಹೀಗೆ ಹಾಕಿ ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿದ್ರೆ ಸೈ ಅಷ್ಟೇ. ಹಸಿಮೆಣಸನ್ನು ಕೂಡ ಹಾಕ್ಬೋದು. ನಾನು ಅಚ್ಕಾರದ ಪುಡಿನೇ ಹಾಕ್ಬಿಡ್ತೀನಿ, ಈಸಿ ಆಗುತ್ತೆ ಅಂತ. ಅಂದರೆ ಉದ್ದೋದಕ್ಕೆ ಚೆನ್ನಾಗಾಗುತ್ತಲ್ವ, ಹಾಗಾಗಿ. ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು, ನಂಗೆ ಆಲೂ ಪರಾಟ ಮಾಡೋಕ್ಕೆ ಬರ್ತಿರಲಿಲ್ಲ. ನಂಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ದು, ಈರುಳ್ಳಿನ ಈ ಥರ ಫ್ರೈ ಮಾಡಿ ಅಂತ ಹೇಳಿ. ನಿಜ ನಂಗೆ ಅದು ಇಷ್ಟ ಆಗಿರಲಿಲ್ಲ ಅವ್ರು ಹೇಳಿದ್ದು. ಆಮೇಲೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಆಮೇಲೆ ತುಂಬ ಚೆನ್ನಾಗಿ ಬಂತು. ಹಾಗೆ ನಮ್ಮ ಮನೆಯವರು ಸ್ಕೂಟಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದರು. ಆಮೇಲೆ ಅದು ಸ್ವಲ್ಪ ಸ್ಟಾರ್ಟ್ ಮಾಡಿಕೊಡಿ ಅಂದೆ. ಒಂದು 5 ನಿಮಿಷ ಸ್ಟಾರ್ಟ್ ಮಾಡಿ ಇಟ್ವಿ. ಆನಂತರ ಬೈಕ್ ಕೂಡ ಸ್ಟಾರ್ಟ್ ಆಯಿತು. ನನಗೆ ಎಲ್ಲೂ ಆ ಥರ ಏನು ತ್ರಾಸು ಆ ಥರ ಕೊಡಲಿಲ್ಲ, ಆರಾಮಾಗಿ ಹೋಗಿ ಬಂದೆ. ತುಂಬ ದಿನ ಓಡಿಸ್ತಾ ಇದ್ದರೆ ಬ್ಯಾಟ್ರಿ ಕೂಡ ಹೋಗಿಬಿಡುತ್ತಲ್ವ, ಆವಾಗವಾಗ ಓಡಿಸ್ಬೇಕು. ಓಡಿಸೋರು ಯಾರಿದ್ದಾರೆ? ಯಾರೂ ಇಲ್ಲ. ಇನ್ನೇನು ಶ್ರೇಯು ಬಂದರೆ ಓಡಿಸ್ಬೇಕು, ಅವಳು ಚಿನ್ನಿ ಬಂದರು ಅದನ್ನೇನು ಮುಟ್ಟೋದಿಲ್ಲ. ನಾನಂತೂ ಮುಟ್ಟೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ. ನಿಜ ಹೇಳ್ತೀನಿ, ನಾನು ಹೊಸ ಸ್ಕೂಟಿ ಕೊಡಿಸಿ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ. ಎಲೆಕ್ಟ್ರಿಕ್ ಸ್ಕೂಟಿ ಕೊಡಿಸ್ತೀನಿ ಅಂತ ಅವರು ಕೂಡ ಹೇಳ್ತಾಯಿದ್ರು. ಕೊಡಿಸಿದ್ರೆ ಓಡಿಸೋರು ಯಾರು ಓಡಿಸೋರೇ ಇಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟು ಗಮನನೂ ಕೊಡ್ತಾ ಇಲ್ಲ. ಇವಾಗ ಒಟ್ಟು ಮನೇಲಿ ಒಂದು ಇರಬೇಕಲ್ವ ಅಂತ ಇಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಬೈಕು ಅಷ್ಟೇ, ಅದನ್ನು ಯಾರೂ ಓಡಿಸೋರೇ ಇಲ್ಲ. ಶ್ರೇಯು ಬಂದಾಗ ಅವಾಗವಾಗ ಓಡಿಸ್ತಾನೆ ಅಷ್ಟೇ. 11:30 ಆಗಿತ್ತು. ನಂದೆಲ್ಲ ಕೆಲಸ ಆಗಿ ಸ್ನಾನ ಆಗಿ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ 11:15 ಆಗಿತ್ತು. ಆಮೇಲೆ ಚಿನ್ನಿ ಫೋನ್ ಮಾಡಿದ್ಲು, ಶಿವಮೊಗ್ಗದಲ್ಲಿದ್ದೀನಿ, ಅದು ಯಾವ ಊರು ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತಲ್ಲ ನೀನು, ಕುಮ್ಸಿ ಬಂದ ತಕ್ಷಣ ಫೋನ್ ಮಾಡ್ತೀನಿ ಹೊರಡು ಅಂತ ಹೇಳಿದ್ಲು. ಆಮೇಲೆ ಅವಳು ಕುಮ್ಸಿ ಬಂದ ತಕ್ಷಣ ಮತ್ತೆ ಫೋನ್ ಮಾಡಿದ್ಲು. ಹಾಗೆ ನಾನು ಕೂಡ ಹೊರಟೆ. ನಾನು ಬಂದ ತಕ್ಷಣವೇ ಟ್ರೈನ್ದು ನಂಗೆ ಸೌಂಡ್ ಕೇಳಿತು. ಒಂದು 5 ನಿಮಿಷ ಕಾದೆ ಅನಿಸುತ್ತೆ. ಯಾರೂ ಇರಲಿಲ್ಲ ರೈಲ್ವೆ ಸ್ಟೇಷನ್ನಲ್ಲಿ. ಇಲ್ಲಿಂದ ಯಾರೂ ಹತ್ತೋದು ತುಂಬ ಕಮ್ಮಿ. ಮೈಸೂರಿಗೆ ಹೋಗಬೇಕಿದ್ರೆ ಇರ್ತಾರೆ, ಈ ಟೈಮಲ್ಲಿ ಯಾರೂ ಇರಲ್ಲ, ಇಲ್ಲಿಯವರೇ ಜಾಸ್ತಿ ಜನ ಇರ್ತಾರೆ. ಹಾಗೆ ಇನ್ನೊಬ್ಬರು ಕೂಡ ಬಂದರು, ಯಾರನ್ನೋ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾರ್ ಕೂಡ ಬಂತು. ನಾನು ಒಬ್ಬಳೇ ಕುತ್ಕೊಂಡಿದ್ದೆ. ಒಬ್ಬಳೇ ಕೂರಕ್ಕೆ ಸ್ವಲ್ಪ ಭಯ ಆಗುತ್ತೆ.
ಅಂದರೆ ಇರ್ತಾರೆ, ಟಿಕೆಟ್ ಕೊಡೋರು ಇರ್ತಾರೆ. ಇವತ್ತು ಯಾಕೋ ಇರಲಿಲ್ಲ. ಆದರೆ ರೈಲ್ ಬರೋಷ್ಟೊತ್ತಿಗೆ ಅವರು ಕೂಡ ಅಲ್ಲೇ ಇದ್ದರು. ಹಾಗೆ ಟ್ರೈನ್ ಕೂಡ ಬಂತು. ಬಾ ಎಸಿ ಇತ್ತಪ್ಪ. ಅದೇ ಎಂತ ಇಲ್ಲ, ಬಿಸ್ಕೆಟ್ ಐತ ನೋಡಲ್ಲಿ, ಇದ್ರ 5 ರೂಪಾಯಿ ಬಿಸ್ಕೆಟ್ ತಗೋಬ. ಆಯ್ ಏನು ಬಂದವರಿಗೆಲ್ಲ ಇದು ಹಿಂಗೆ ಮಾಡುತ್ತೆ ನಂಗೆ ಗೊತ್ತಿಲ್ಲ. ಹಾಗೆ ಅಲ್ಲಿಂದ ಬಂದ್ವಿ. ಪೇಟೆಯಲ್ಲಿ ಕಬ್ಬಿನ ಹಾಲಿತ್ತು. ನೆನ್ನೆ ನನಗೂ ಕೂಡ ಕಬ್ಬಿನ ಹಾಲು ತಂದು ಕೊಟ್ಟಿದ್ರು ನಮ್ಮ ಮನೆಯವರು. ಮತ್ತು ಅವಳಿಗೂ ಕಬ್ಬಿನ ಹಾಲು ತೊಗೊಳ್ಳೋಣ ಅಂತೇಳಿ ನಾನು ಬಾಟ್ಲೆಲ್ಲ ತೊಗೊಂಡು ಹೋಗಿದ್ದೆ. ಹೋಗೋಳೆ ಒಯ್ಯೋಣ ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೆ ಟ್ರೈನ್ ಬಂದಮೇಲೆ ಅಲ್ಲಿ ಯಾರೂ ಇಲ್ದಿದ್ರೆ ಅಂತ ಹೇಳಿ ಹೋದೆ. ವಾಪಸ್ ಬರಬೇಕಿದ್ರೆ 2 ಗ್ಲಾಸಷ್ಟು ಕಬ್ಬಿನ ಹಾಲನ್ನ ಕೊಟ್ಟರು. 40 ರೂಪಾಯಿ ತೊಗೊಂಡ್ರು. ಬಂದವಳು ಅವಳು ಕೈಕಾಲು ಮುಖ ತೊಳಿತಾ ಇದ್ದಾಳೆ. ನಾನು ಆಲೂ ಪರಾಟ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಸ್ಟಫಿಂಗಿಗೆ ಎಲ್ಲ ಹಾಕಿಟ್ಟು ಹೋಗಿದ್ದೆ, ಯಾವುದೂ ಕಲಸಿರಲಿಲ್ಲ. ಬಂದವಳೆಲ್ಲ ಕಲಿಸ್ಬಿಟ್ಟು ಈ ಥರ ಉದ್ದುತ್ತಾ ಇದ್ದೀನಿ. ಸ್ವಲ್ಪ ನಾನು ಒಗ್ಗರಣೆ ಮಜ್ಜಿಗೆ ಕೂಡ ಮಾಡಿಟ್ಟು ಹೋಗಿದ್ದೆ ಊಟಕ್ಕೆ. ಅವಳು ಊಟ ಮಾಡಲಿಲ್ಲ. ನಾನು ಕೂಡ ಒಂದು ಪರಾಟ ತಿಂದು ಸ್ವಲ್ಪ ಊಟನ ಮಾಡಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.